ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ ಬರ್ತಾನೆ ಸ್ಟೇಷನ್ ಇಂದ. ಅಲ್ಲಿ ಸ್ಟೇಷನ್ ನಲ್ಲಿ ಸತ್ಯನಿಗೆ ಬೇಜಾರಾಗಿ ಹೋಗಿ ಭೂಮಿ ಮಾತಾಡ್ಬಿಡ್ತಾಳೆ. ಪಾಪ ಫೋನ್ ಮಾಡಿ ನೋಡಿ ಸತ್ಯನ, ನೀವು ನನ್ನ ಮಾತು ನಂಬಲ್ವಾ, ಭೂಮಿ ಜೊತೆನೆ ಮಾತಾಡಿ ಅಂತ ಹೇಳ್ಬಿಟ್ಟು ಕೊಟ್ಟು, ಭೂಮಿ ಮಾತಾಡೋ ಸತ್ಯಣ್ಣನ ಜೊತೆ. ಏನ್ ಮಾತಾಡೋದು, ಅಲ್ಲ ನೋಡು, ನಾವು ನಿನ್ನೆ ನಾವ್ ಆ ರೀತಿ ವರ್ತಿಸಿದ್ವಲ್ಲ, ಅದನ್ನ ನಿಜ ಅಂತ ಅನ್ಕೋಬಿಟ್ಟಿದ್ದಾರೆ. ಏನ್ ಸತ್ಯನ ನೀವು, ನಿಮ್ಗೇನು ಹುಚ್ಚಿಡ್ದಿದ್ಯಾ, ನಿಮಗೆ ಸ್ವಲ್ಪನೂ ಗೊತ್ತಾಗಲ್ವಾ? ಏನಾದ್ರೂ ನನ್ನ ಸ್ಥಾನದಲ್ಲಿ ಸ್ವಂತ ತಂಗಿನೇ ಇದ್ದಿದ್ರೆ ನೀವು ಇದೇ ರೀತಿ ಭಾವಿಸ್ತಾ ಇದ್ರ? ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಸತ್ಯನ. ಹಾಗಂದಾಗ ಅಜಿತ್ ಇದ್ದವನು, ಹೇಯ್ ಭೂಮಿ, ಇದು ಬಹಳ ಟೂ ಮಚ್ ಇಸ್ ಟೂ ಬ್ಯಾಡ್, ಇದು ಸರಿ ಹೋಗ್ಲಿಲ್ಲ, ಇದು ಈ ತರ ನೀನ್ ಮಾತಾಡೋದು ಅಂತೇಳಿ ಗದ್ರಕೊಳ್ತಾನೆ. ಅಷ್ಟ್ರಲ್ಲಿ ಫೋನ್ ಇಟ್ಬಿಡ್ತಾಳೆ. ಅಜಿತ್ ತಕ್ಷಣ ಏನೋ ಅನಾಹುತ ಆಗಿದೆ ಅಂತ ಹೇಳಿ ಅದಕ್ಕೆ ಸತ್ಯನ ಹೇಳ್ತಾರೆ, ಏನೋ ಅವಳ ಮನಸ್ಥಿತಿ ಕೆಟ್ಟಿದೆ ಬಿಡಪ್ಪ, ಹಾಗಾಗಿ ಅವಳು ಯಾವತ್ತೂ ಹಾಗೆಲ್ಲ ಮಾತಾಡಿಲ್ಲ, ಅದಕ್ಕೋಸ್ಕರನೇ ಆಗಿ ಮಾತಾಡಿದಾಳೆ ಬಿಡು. ಅವಳುವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 4 ಗೋಡೆ ಮಧ್ಯೆ ಅವ್ರ ಜೊತೆನೇ ಎಣಗಾಡ್ಬೇಕು, ಆದ್ರೆ ನೀನು ಸ್ಟೇಷನ್ಗೆ ಬಂದ್ಬಿಡ್ತೀಯ, ಹೌದಲ್ವಾ? ನಿನ್ಗೆ ಎಷ್ಟೋ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ. ಹಾಗೆ ಅವಳಿಗೂ ಏನೋ ಪಾಪ ಟೆನ್ಷನ್ ಇದೆ, ಅದಕ್ಕಾಗಿ ಮಾತಾಡಿದಾಳೆ. ಹೋಗು ನೀನು ಮೊದಲು. ಸರಿ, ಈ ಕಡೆ ಅಜಿತ್ ಮನೆಗ್ ಬರ್ತಾನೆ. ಮನೆಗ್ ಬರ್ತಿದ್ದಾಗೇನೆ ಸಂಗೀತ, ಅಜಿತ್ ಬಾರಲ್ಲಿ ಮಾತಾಡ್ಬೇಕು ನಿನ್ ಜೊತೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಜಿತ್, ಪಾಪ ಕಣೋ ಅಂಜು, ನೋಡು ನಿನ್ನ ಬಹಳ ಹಚ್ಕೊಬಿಟ್ಟಿದ್ದಾಳ ಕಣೋ. ಕೃಷ್ಣ ಬಾಯಿ ತೆರೆದಾಗ ಇಡೀ ಭೂಮಂಡಲನೇ ತೋರಿಸ್ತಾನೆ ನೋಡು, ಹಾಗೆ ನಿನ್ ಬಗ್ಗೆ ಅಷ್ಟು ಆಸೆ ಇಟ್ಕೊಂಡಿದ್ದಾಳ ಕಣೋ. ಅವಳಿಗೆ ಮರೆಯೋಕ್ಕೋಸ್ಕರ 1 ವರ್ಷ ಸಮಯ ತಗೊಂಡಿದ್ದಾಳ ಕಣೋ. ಪಾಪ ಕಣೋ. ಅಮ್ಮ, ನನ್ಗೊಂದ್ ಲೋಟ ಕಾಫಿ ಬೇಕಲ್ಲ. ಅಯ್ಯೋ ಪಾಪ ಬಿಡಮ್ಮ, ಹೋಗ್ಲಿ ಅಂಜು ಕತೆ, ನನ್ಗೊಂದ್ ಲೋಟ ಕಾಫಿ ಕೊಡಮ್ಮ. ನೋಡ್ದ ಭೂಮಿ, ನನ್ ಮಗ ನನ್ ಕೈ ರುಚಿನ ಮಿಸ್ ಮಾಡ್ಕೋತಾನೆ ಗೊತ್ತಾ? ನೀನ್ ಎಷ್ಟೇ ಚೆನ್ನಾಗಿ ಅಡ್ಗೆ ಮಾಡಿದ್ರೇನುವೆ ಕಾಫಿನಾದ್ರೂ ಮಾಡ್ಕೊಡೋಕ್ ಬಿಡು ನನ್ನನ್ನು, ನಾನೇ ಮಾಡ್ಕೊ ಬರ್ತೀನಿ. ಹಾಗಂದಾಗ ಸಂಗೀತ ಈ ಮಾತು ಹೇಳ್ತಾಳೆ, ಅದನ್ನಾದ್ರೂ ನಾನು ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳಿ. ಹೈ, ನೀನು ಎಲ್ಲೂ ಹೋಗಂಗಿಲ್ಲ ಅಂತೇಳಿ ಭೂಮಿ ತಡ ನಿಲ್ಲಿಸ್ತಾನೆ. ಸರಿ, ಸಂಗೀತ ಹೋಗ್ತಾರೆ. ಸಂಗೀತ ಕಾಫಿ ಮಾಡಕ್ ಹೋಗ್ತಿದ್ದಾಗೇನೆ, ನನ್ನನ್ನ ಎತ್ತಿಡಿದ್ರೆ ನೀವು ಕಾಫಿ ಮಾಡ್ಲಿಕ್ಕೆ ಹೋದ್ರೆ, ಅಯ್ಯ ಮೆಂಟ್ಲು, ದಡ್ಡಿ ಹೆಂಗ್ ಆಡ್ತೀಯಲ್ಲ, ನೀವೀಗೆಲ್ಲ ಬಯ್ಯೋ ಹಾಗಿಲ್ಲ ನನ್ನನ್ನ ಗೊತ್ತಾ? ಯಾಕೆ ಬೈಬಾರ್ದು? ಯಾಕೆ? ನಿಮ್ಗೇನ್ ಅಧಿಕಾರ ಇದೆ? ನಾನು ಮೊದ್ಲೇ ಅಧಿಕಾರಿ ಅನ್ನೋದನ್ನ ಮರಿಬೇಡ ನೀನು. ನೀವು ಅಧಿಕಾರಿ ಸ್ಟೇಷನ್ ನಲ್ಲಿ, ಮನೇಲಲ್ಲ. ಹೆಣ್ಣು ಮಕ್ಕಳಿಗೆ ನೀವು ಯಾವುದೇ ಅಧಿಕಾರಿ ಅಲ್ಲ. ನೀವು ಮನೆಯಲ್ಲಿ ಬೈಯೋ ಕಕ್ಕಿರೋದು ಗಂಡಂದಿರಿಗೆ ಮಾತ್ರ, ಗೊತ್ತಾ? ಬಹಳ ತಿಳ್ಕೊಂಡಿದೀಯೇ. ಹೌದು, ಮತ್ತೆ ಅಲ್ಲ, ಈ ಅಂಜುಗೆ ಏನಾಗಿದೆ, ಇವಳಿಗೆ ಇನ್ನೂ ನನ್ ಮರ್ತಿಲ್ವಲ್ಲ ಅಂತ. ಹೌದು ನೋಡಿ, ಅವಳಿಗೆ ಸ್ವಲ್ಪನಾದ್ರೂ ಗೊತ್ತಾಗ್ಬಾರ್ದ? ಮದ್ವೆ ಆಗಿದೆ ಅಂದ್ರೂ ಕೂಡ ಇನ್ನು ನಿಮ್ಮನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳಲ್ಲ, ಇದು ಸರಿ ಇಲ್ಲಪ್ಪ. ಹೌದು, ಮತ್ತೆ ಅದಕ್ಕೆ ನಾವು ಒಂದ್ ತ್ಯಾಗ ಮಾಡ್ಬೇಕು. ಏನ್ ತ್ಯಾಗ ಅದು? ನಾವ್ ಇನ್ನೂ ಹೆಚ್ಚಾಗಿ ಲವ್ ಮಾಡ್ಬೇಕು. ಯಾಕೆ ಈಗ ಮಾಡ್ತಾರೆ ಸಾಲ್ದ? ಅದೆಲ್ಲ ಆಗಲ್ಲ ನನ್ ಕೈಲಿ. ಲೇ ಮೆಂಟ್ಲು, ನಾನು ಆ ಅರ್ಥದಲ್ಲ ಹೇಳಿದ್ದು, ನಾಟಕ ಅಷ್ಟೇ. ಹೌದು ಬಿಡಿ, ಆಯ್ತು. ಇನ್ನೂ ಹೆಚ್ಚಾಗಿ ಲವ್ ಮಾಡ್ಬೇಕು ಅಲ್ವಾ? ಆಗ್ಬೋದು. ಕೆಳಗಡೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಕಾಯ್ತಾ ಇರ್ತಾಳೆ ಸಂಗೀತ ಮಗನ್ನ ಊಟಕ್ಕೋಸ್ಕರ. ತಡಿಗೆ, ಅಜಿತನು ಬರ್ಲಿ. ಅದಕ್ಕೆ ರಮಣ್ ಅಂತಾನೆ, ನಿನ್ ಮಗ ನಿನ್ನ ಜೊತೆ ನನ್ನ ಕತೆ ಅಂತ ಹುಡುಗಿ ಬಂದಾಗ್ಲಿಂದ ಅವಳ ಜೊತೆನೇ ಕಾಲ ಹಾಕ್ತಾನೆ. ಅವನನ್ನ ಕಾಯ್ಕೊಂಡು ನಾವ್ ಹಸ್ಕೊಂಡಿರೋದ? ಅವ್ನ್ ಬರೋದಿಲ್ಲ ಬಿಡು. ಅದಕ್ಕೆ ಶ್ರವಣಿಗೆ ಹೇಳ್ತಾನೆ, ಹೌದಲ್ವಾ, ಮತ್ತೆ ಅವನಲ್ಲಿ ಬರ್ತಾನೆ, ಅವನೆಲ್ಲ ನಮ್ಮನ್ನ ಮರ್ತು ಬಿಟ್ಟಿದ್ದಾನೆ. ತಡೀರಿ ಪಾಪ, ಬಿಡಮ್ಮ. ಅಷ್ಟ್ರಲ್ಲಿ ಬರ್ತಾನೆ ಅಜಿತ್. ಬಂದ್ಬಿಟ್ಟು, ಅಮ್ಮ, ಭೂಮಿ ಸೀಂತ್ ಬಿಟ್ಲಮ್ಮ. ಅದಕ್ಕೇನು ಈಗ? ಅಲ್ಲಮ್ಮ, ಇಲ್ಲಿಗೆ ಬಂದ್ರೆ ಊಟಕ್ಕೆ ಫ್ಯಾನ್ ಗಾಡಿಗೆ ಕೂತ್ಕೊಳಕಾಗುತ್ತೆ ಅವಳ ಕೈಲಿ? ಕರ್ಕೊಂಡ್ ಬಂದ್ರೆ ಜ್ವರ ಬಂದ್ರೆ ಅದಕ್ಕೆ ನಾನು ಮೊದ್ಲೇ ಅವಳನ್ನ ಹುಷಾರಾಗಿ ನೋಡ್ಕೋಬೇಕಮ್ಮ, ಅದಕ್ಕೆ ಕರ್ಕೊಬರ್ಲಿಲ್ಲ. ಅಯ್ಯೋ, ಅದೇನೋ ಗಾಡಿ ಹೇಳ್ತಾರೆ, ಇನ್ನು ಜ್ವರನೇ ಬಂದಿಲ್ಲ, ಮಾತ್ರೆ ತಗೋಬೇಕಂತೆ ಅಂತ ಹೇಳಿ ಶ್ರವಣ್ ಅಂತಾನೆ. ಹಾಗಂದಾಗ, ಹೇಳಮ್ಮ ನಿನ್ ತಮ್ಮನಿಗೆ, ಅವಳಿಗೆ ಜ್ವರ ಬಂದ್ರೆ ನಾನ್ ಮಾತ್ರೆ ತಗೋಬೇಕು ಅಂತ, ಅವಳಿಗೆ ನೋವಾದ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ, ಹೌದಲ್ವಮ್ಮ? ಅದಕ್ಕೆ ಅಜ್ಜಿ ಇದ್ದವಳು, ಅಬ್ಬಬ್ಬಬ್ಬಬ್ಬ, ಏನ್ ಪ್ರೀತಿನೋ, ನಿನ್ನನ್ನು ನಾವು ಮುದ್ದಾಗಿ ಸಾಕಿದೀವಿ ಕಣೋ. ನಮ್ಮ ಮೇಲಿನ ಪ್ರೀತಿ ಅವಳ ಮೇಲಿದ್ಯಾ? ಅಜ್ಜಿ, ನಾವೊಂಥರ ಹೇಗೆ ಗೊತ್ತಾ, ಈ 15ನೇ ಸೆಂಚುರಿಲಿ ಎಲ್ಲೋ ನಾವು ರೋಮಿಯೋ ಜೂಲಿಯಟ್ ಆಗಿದ್ದು ಅನ್ಸುತ್ತೆ.
ಆ ಪ್ರೀತಿನ ಈಗ ಮತ್ತೆ ಮುಂದುವರ್ಸಕ್ಕೆ ಭಗವಂತ ನಮ್ಮ ಭೂಮಿನೂ ನನ್ನ ಸೃಷ್ಟಿ ಮಾಡಿದಾನೆ. ಒಬ್ಬೊಬ್ಬೊಬ್ಬೊಬ್ಬ ಏನ್ ಹೇಳ್ತೀಯೋ ಶ್ರವಣ್, ನನ್ಗೆ ಹೊಟ್ಟೆ ತುಂಬೋಯ್ತು. ಕುತ್ಕೊಳ್ಳೋ, ಮಧ್ಯದಲ್ಲಿ ಎದ್ದೇಳ್ತಾರೇನೋ, ಹೊಟ್ಟೆ ತುಂಬ ಊಟ ಮಾಡು, ಕೂತ್ಕೋ ಮೊದ್ಲು ಅಂತೇಳಿ ಸಂಗೀತ ಕೂರಿಸ್ತಾರೆ. ನನಗೆ ಹೊಟ್ಟೆ ತುಂಬೋಯ್ತು ಅಂತ ಹೇಳಿದಲ್ಲ, ಕೂತ್ಕೋ ಶ್ರವಣ್, ಪೂರ್ತಿ ಊಟ ಮಾಡು ಅಂತೇಳಿ ಬಲವಂತ ಮಾಡಿ ಕೂರಿಸ್ತಾಳೆ. ಅದಕ್ಕೆ ಅಜ್ಜಿ ಇದ್ದವಳು, ಹೌದು ಬಿಡಪ್ಪ, ನಮ್ಮ ಮೇಲಿಲ್ಲ ಪ್ರೀತಿ ಅವಳ ಮೇಲಿದೆ. ಅಜ್ಜಿ, ಈಗ ಪಪ್ಪಾಯದಲ್ಲಿ ಬೀಜ ಹೇಗ್ ಬಂತು ಅಂತ ಹೇಳ್ಲಿಕ್ಕಾಗತ್ತಾ? ಮೂಡದಲ್ಲಿರೋ ಮಿಂಚು ನಾವು, ಗೊತ್ತಾ? ಸಕ್ಕರೆಯಲ್ಲಿನ ಸಿಹಿ ನಾವು, ಕಬ್ಬಿನಲ್ಲಿನ ಸಿಹಿ ನಾವು. ಕೆಲವೊಬ್ರು ದೇವ್ರನ್ನೇ ನಂಬಲ್ಲ. ಆಗಿರ್ಬೇಕಾದ್ರೆ ನಮ್ ಪ್ರೀತಿ ನೋಡಿ ಅವ್ರ ಕೈಲಿ ಸಹಿಸಕ್ಕಾಗೋದಿಲ್ಲ. ಹೇಗೆ ಅಂದ್ರೆ, ಈ ಪೊಂಗಲ್ಲು ಸೀದೋಯ್ತಲ್ಲ, ಹಾಗೆ ಹೊಟ್ಟೆ ಉರ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ ಅಜ್ಜಿ ಹೇಳು? ಅಮ್ಮ, ನನ್ನ ಭೂಮಿಗೆ ಇದು ಒಂದು ಬೌಲ್ ಕೊಡಮ್ಮ. ಏನಕ್ಕ ಬೌಲು? ಅಮ್ಮ, ಇಲ್ಲಿ ಬಂದು ಊಟ ಮಾಡಕ್ಕಾಗಲ್ಲಮ್ಮ, ಅವಳು ಹಸ್ಕೊಂಡಿದ್ರೆ ನನಗೆ ತಡಿಯಕ್ಕಾಗುತ್ತಮ್ಮ, ನನಗೆ ಹೊಟ್ಟೆ ಉರ್ದೋಗುತ್ತೆ ನನಗೆ. ನಾನು ಅಲ್ಲೇ ತಗೊಂಡೋಗಿ ಬಿಸಿ ಬಿಸಿಯಾಗಿ ಅವಳಿಗೆ ಊಟ ಮಾಡಿಸ್ತೀನಿ. ಅವಳಿಗೆ ಕೊಡಮ್ಮ ಬೌಲು. ಪಲ್ಲವಿಯಕ್ಕ, ಒಂದ್ ಬೌಲ್ ತಗೊಂಡ್ ಬನ್ನಿ. ಹಾಗೇನೆ ಅಮ್ಮ ಮಾಡಿರೋ ತುಪ್ಪ, ಉಪ್ಪು ತಗೊಂಡ್ ಬನ್ನಿ. ಹಾ, ನನ್ನ ಭೂಮಿಗೆ ಮೊದ್ಲು ಈ ಬೌಲ್ಗೆ ಬಿಸಿ ಅನ್ನ, ಸ್ವಲ್ಪ ಉಪ್ಪು ಮತ್ತೆ ತುಪ್ಪ ಇಷ್ಟನ್ನು ಹಾಕಿ ಕಲಸಿ ತಿನ್ನಿಸ್ತಾ ಇದ್ರೆ ನನ್ನ ಭೂಮಿಗೆ ಹಬ್ಬ, ಆಗ ನನಗೆ ನೆಮ್ಮದಿ ಅಂತ ಹೇಳಿ ಕಲ್ಸ್ಬಿಟ್ಟು, ಆನಂತರ ಅವಳು ಬರೋದಕ್ಕಿಂತ ಮುಂಚಿತವಾಗಿ ಅಂಜು ಕೂಡ ನಾನು ತಗೊಂಡೋಗಿ ಊಟ ಕೊಡ್ತೀನಿ ಅಂತ ಅಂದಿರ್ತಾಳೆ. ಅದಕ್ಕೆ ದೇವ್ಯಾನಿ ಇದ್ದವಳು, ಯಾಕೆ ತುಪ್ಪ ಸಾರು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತಿನ್ಸ್ಬೇಕಿತ್ತು. ಹೂನಮ್ಮ, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಪಾಪ ಅನ್ನೋ ಅಷ್ಟರಲ್ಲಿ ಅಜಿತ್ ಬಂದಿರ್ತಾನೆ. ಈ ಎಲ್ಲಾ ಮಾತುಗಳನ್ನ ಯಾವಾಗ ಕೇಳ್ಕೊತಾಳೋ ಹೊಟ್ಟೆ ಉರಿದೋಗುತ್ತೆ. ಎದ್ದೋಗ್ಬಿಡ್ತಾಳೆ ಊಟ ಮಾಡಿದೆ. ಎದ್ದೋಗ್ತಿದ್ದಾಗೇನೆ ಶ್ರವಣ ಕೂಡ ಹಿಂದೆನೆ ಹೋಗ್ತಾನೆ. ಶ್ರವಣ ಹೋದವನೇ ಅಲ್ಲಿ ಅಳ್ತಾ ನಿಂತಿರ್ತಾಳೆ. ಯಾಕಮ್ಮ, ಯಾಕೆ ಎದ್ದು ಬಂದೆ? ಇನ್ನೇನ್ ದೊಡ್ಡಪ್ಪ, ಮತ್ತೆ ಖಾರದ ಪುಡಿನ ನೇರವಾಗಿ ಕಣ್ಣಿಗೆ ಎರ್ಚಿದ್ರು ಕೂಡ ಈ ರೀತಿ ನೋವಾಗ್ತಿರ್ಲಿಲ್ವೇನೋ. ಆ ಪುಡಿನೂ ತಗೊಂಡೋಗಿ ಎಲ್ಲೋ ಒಂಥರ ಬಿಸಾಕಿ ಬಂದಂಗಿದೆ, ನಂಬಿಕೆ ಅನ್ನೋ ಪುಡಿನ. ಆ ರೀತಿ ನಂಬಿಕೆ ದ್ರೋಹ ಮಾಡ್ದಂಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಟ್ಬಿಡು ಇಂಥ ನಂಬಿಕೆ ದ್ರೋಹಿನ. ಇವನು ಮನೆನಾಗ ಉಳ್ದಿಲ್ವಮ್ಮ, ಎಲ್ಲರನ್ನೂ ಮರ್ತು ಬಿಟ್ಟವನೆ, ಬಹಳ ಬದಲಾಗಿದ್ದಾನೆ ಇವನು, ಮೊದ್ಲಂಗಿಲ್ಲ ಇವನು. ಇಂಥವ್ನ ಮೇಲೆ ಯಾಕಮ್ಮ ನೀನ್ ಪ್ರೀತಿ ಇಟ್ಕೊಂಡು ಇಷ್ಟು ಮರಳಾಡ್ತೀಯ? ಅವನಿಗಿಂತ ಹೆಚ್ಚಾಗಿ ಪ್ರೀತಿ ತೋರ್ಸೋನ್ ಬಂದ್ರು ಬರ್ಬೋದು. ನೋಡು, ಬಿಟ್ಟುಬಿಡು ಇವತ್ತಿಗೆ. ನಿನ್ ಮದ್ವೆ ಒಂದೇ ಇದಕ್ಕೆ ಪರಿಹಾರ. ಅಚ್ಚುಕಟ್ಟಾಗಿ ಮದ್ವೆ ಆಗಿ ನೀನು ನೆಮ್ಮದಿಯಾಗು. ದೊಡ್ಡಪ್ಪ ಪ್ಲೀಸ್, ನಾನು ಹೇಳಿಲ್ವಾ ನನಗೆ ಅವನನ್ನ ಮರೆಯೋಕೆ 1 ವರ್ಷ ಕಾಲ ನನಗೆ ಸಮಯಾವಕಾಶ ಬೇಕು ಅಂತ, ಇನ್ನು ಮಾತಾಡ್ಬಿಡಿ ಅಂತ ಹೇಳಿ ಹೊರಟೋಗ್ತಾಳೆ. ಹೊರಟೋದ್ಮೇಲೆ ಈ ಕಡೆ ಅಜಿತ್ತು ತಗೋಬರ್ತಾನೆ ಬೋನ. ಸಾಹೇಬ್ರೆ, ಇದೇನಿದು? ಈ ಸ್ಕೂಲ್ಗೆ ಡಬ್ಬಿ ತಗೊಂಡ್ ಹೋಗ್ತಾರಲ್ಲ ಆಗಿದೆ. ಇಷ್ಟು ಊಟ ನನಗೆ ಸಾಕಾಗುತ್ತಾ? ಇನ್ನೇನ್ ಮತ್ತೆ ತುಪ್ಪ, ಉಪ್ಪು, ಅನ್ನ. ಅಲ್ಲಿ ಎಲ್ಲ ವೆರೈಟಿ ಊಟ ಮಾಡ್ತಾ ಕೂತಿರ್ತಾರೆ. ನನಗೆ ಹೌದು, ವೆರೈಟಿ ಅಲ್ಲಿ ಅನ್ನ, ಸಾಂಬಾರು, ರಸಮ್ಮು, ಹಪ್ಳ, ಉಪ್ಪಿನಕಾಯಿ, ಜೊತೆಗೆ ಅವ್ಳಿಗೆ ಅಂಜುಗ್ ಬಿರಿಯಾನಿ ಇಷ್ಟ ಅಂತ ಬಿರಿಯಾನಿನೂ ಮಾಡಿದ್ದಾರೆ. ಮತ್ತೆ ನನಗೆ ಇಷ್ಟು ಊಟ ಸಾಕಾಗುತ್ತ? ಲಿಮಿಟ್ ಫುಡ್ ಅಮ್ಮ, ಲಿಮಿಟ್ ಫುಡ್. ಲಿಮಿಟ್ ಫುಡ್. ಹೊಟ್ಟೆ ತುಂಬ ಊಟ ಮಾಡೋದ್ ಬೇಡ್ವಾ? ನೋಡಮ್ಮ, ಅಲ್ಲಿ ನಾನು ಹೇಳ್ಕೊಂಡ್ ಬಂದಿದ್ದೀನಿ, ಲಿಮಿಟ್ ಫುಡ್ ಹುಷಾರಿಲ್ಲ ನನ್ ಭೂಮಿಗೆ ಅಂತ ಹೇಳಿ. ನನ್ ಪ್ರೀತಿ ತೋರಿಸ್ಬಾರ್ದಾ ನಿನ್ ಮೇಲೆ? ಅದಕ್ಕೆ ಈ ಲಿಮಿಟ್ ಫುಡ್ ತಿಂದು ನಾನು ಇರೋಕ್ಕಾಗುತ್ತಾ? ಇರ್ಬೇಕಮ್ಮ, ಸಹಿಸ್ಕೋಬೇಕು. ನನ್ ಪ್ರೀತಿ ಅಷ್ಟು ಅಗಾಧವಾಗಿದೆ ನಿನ್ ಮೇಲೆ ಅಂತ ಅಲ್ಲೆಲ್ಲ ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ತುಂಬಾ ಸೊಗಸಾಗಿದೆ ಇಂದಿನ ಸಂಚಿಕೆ ಅಂತ. ಅಜಿತ್ನ ಒಂದೊಂದು ಮಾತನ್ನು ಕೂಡ ಕೇಳ್ತಾ ಇದ್ರೆ ಬಹಳನೇ ಖುಷಿ ಆಗ್ತದೆ. ಅವನ ಮಾತನ್ನ ನಿಜಕ್ಕೂ ಕೂಡ ನಿಜವಾಗಿ ಮದುವೆಯಾಗಿ ಗಂಡನೊಬ್ಬ ಹೆಂಡತಿಯನ್ನ ಇಷ್ಟು ಅಕ್ಕರೆಯಿಂದ, ಅನುರಾಗದಿಂದ, ಹಾಲು ಜೇನು ಬೆರೆತಂತೆ ನೋಡ್ಕೊಳ್ತಾನೆ. ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ತದೆ ಆ ಒಂದು ದಾಂಪತ್ಯ ಅನ್ನುವಂತ ರೀತಿಯಲ್ಲಿ ಅವನು ತನ್ನ ಪ್ರೀತಿಯನ್ನ ಭೂಮಿ ಮೇಲೆ ವ್ಯಕ್ತಪಡಿಸ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.